ರೆಡಿಯಾಗಿ ನಡೀರಿ ಬೇಗ. ಯಾಕಮ್ಮ? ನಾನು ನಮ್ಮ ಅಣ್ಣ ಮನೆಗೆ ಹೋಗೋಣ ಅಂತ ಹೇಳದ್ನಲ್ಲ. ಏನ್ ಇವಾಗ ಇಷ್ಟ ಅರ್ಜೆಂಟು? ನಮ್ಮ ಅಣ್ಣ ಇರೋ ಆಸ್ತಿ ಎಲ್ಲ ಮಾರಿ ಒಬ್ನೇ ತಿಂತಾವನೆ. ನಮ್ಮ ಮಗ ಕೇಳ್ಕೊಂತೀವಿ ತಗೊಂಬಂದ್ ನಡೀರಿ. ತಿನ್ಲಿ ಬಿಡು, ಅವನ್ ತಿಂದು ನಿನ್ಗೇನು? ನನ್ ಮಗದ್ ಬೇಡ ನನಗೆ, ನಂತವ್ರ ಮನೆದು. ನಿನ್ಗೆ ಏನ್ ಕಡಿಮೆ ಆಗೋದಿಲ್ಲಿ? ಏನು ಆಗಿಲ್ಲಪ್ಪ. ಈಗ ಇಟ್ಟಿಲ್ವಾ, ಬಟ್ಟಿಲ್ವಾ, ಮಕ್ಳಿಲ್ವಾ, ಉಪ್ಪು ಮೆಣಸಿನ್ಕಾಯಿ ಹಂಚಾಕ್ತಿಲ್ವಾ ನಾವು? ಆಗ್ತಿದ್ದೀರಾ? ಮತ್ತೆ ಇನ್ನೇನ್ ಬೇಕು ನಿಮ್ಗೆ? ಅಂತವ್ರ ಮನೆ ನಾನ್ ತರದ್ ಬೇಡವಾ? ಬೇಕಾಗಿಲ್ಲ. ಇಲ್ಲಿ ನಾವಿರೋದೇನ್ಕೆ? ನಿಮ್ಗೆ ಕಟ್ಕೊಂಬಂದಿರೋದೇನ್ಕೆ? ಅವ್ರು ನಮ್ಗೆ ಕೊಟ್ಟವ್ ತಾನೆ ಸಾಕಕ್ಕೆ ಅಂತ. ನಾವು ಸಾಕ್ತಾ ಇದೀವಿ ತಾನೆ. ಅವ್ರು ಏನ್ ಅನ್ಕೊಳ್ಳೋ? ನೀವು ತವ್ರ ಮನೆ ನಮ್ಮನ್ನ ಕೈಲಾಗ ನನ್ನ ಮಕ್ಳಿಗೆ ಹೆಂಗ್ ಕೊಟ್ಟು ಅನ್ಕೊಳ್ಳಲ್ಲ. ನೀವು ಭಾಗ ಕೇಳೋದಂಗಿರ್ಲಿ, ನಮ್ಮ ಮರ ಮರ್ಯಾದೆ ಕೇಳ್ಬಿಡ್ತೀರಾ ಗಂಡಿರವ. ನಡೆಯೋ ಒಳಗೆ ಆಸ್ತಿ ಕೇಳಕ್ ಹೋತಾಳಂತೆ. ಹೋಗ್ಲಿ ಬಾರ ಮೇಲೆ ಒಂದು ಗ್ಲಾಸ್ ನೀರು ತಗೊಂಬಲ್ಲಿ ಬಾ. ಕೂತು ನಾನು ಬೈದೆ ಅನ್ಕೊಂಡಿರ್ಬೋದು. ನೀವು ಬೈಯಕ್ಕೆ ಅರ್ಥ ಇರ್ತದೆ, ಗೊತ್ತಾಯ್ತಾ? ಈಗ ಮಿಡ್ಲ್ ಕ್ಲಾಸಲ್ಲಿ ಏನು ಬರುತ್ತೆ ಈ ಸಮಸ್ಯೆಗಳು? ತುಂಬ ಶ್ರೀಮಂತರ ಮನೆಗೆ ಬರಲ್ಲ ಸಮಸ್ಯೆ. ತುಂಬ ಬಡತನ ಕಡುಬಡತನ ಇರೋ ಮನೆಗೆ ಬರಲ್ಲ. ಯಾಕೆಂದರೆ ಕಡುಬಡತನ ಮನೆಗೆ ಆಸ್ತಿ ಇರೋದು. ತುಂಬ ಶ್ರೀಮಂತರ ಮನೆಗೆ ಯಥೇಚ್ಛವಾಗಿ ಆಸ್ತಿ ಇರುತ್ತೆ. ಅವ್ರು ಇಚ್ಛೆ ಪಟ್ಟು ಕೊಡ್ತಾರೆ, ಇಲ್ಲ ಕೆಲವು ಕೇಳೋಕ್ಕೆ ಹೋಗಲ್ಲ. ಯಾಕೆಂದ್ರೆ ಎಲ್ಲ ಅನುಕೂಲವಾಗಿರ್ತಾರೆ. ಈ ಮಿಡ್ಲ್ ಕ್ಲಾಸ್ನಲ್ಲಿ ಇದಕ್ಕೆ ಏನು ಕಾರಣ ಗೊತ್ತಾ? ಈ ಆಸ್ತಿ ಕೇಳೋಕ್ಕೆ ಹೋಗ್ತಾರೆ. ಈಗ 10 ಎಕರೆ ಆಸ್ತಿ ಇರುತ್ತೆ. ಹೆಣ್ಮಕ್ಳು ಕೇಳಿ 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 ತೊಗೊಂಡು 1 ಎಕರೆ ಬಂದ್ಬಿಡುತ್ತೆ. ಅವಾಗ ಏನಾಗ್ತಾನೆ, ಆ ಮಿಡ್ಲ್ ಕ್ಲಾಸಿಗೆ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಅವಾಗ ನಮ್ಮ ಮನೆಗೆ, ನಮ್ಮ ತವ್ರ ಮನೆಗೆ ನಾವು ಮುಳುವಾಗ್ತೀವಿ ಹೊರತು ಬೇರೆಯವರಲ್ಲ. ನಾವು ತಿರ್ಗಿ ಈಗ ನಾವು ಚೆನ್ನಾಗಿದ್ದೀವಿ, ನೀನು ಆಸ್ತಿ ತೊಗೊಂಬಂದ್ಬಿಡ್ತೀಯ, ನಿನ್ನ ಮಕ್ಕಳು ನಿನ್ನ ಮರಿಗೆ ಮಾಡ್ತೀಯ, ನನಗೇನು ಬೇಕಾಗಿಲ್ಲ. ಅವ್ರು ಎಷ್ಟು ಚೂರು ತಂದಿರ್ತಾರೆ ಅಲ್ವಾ? ಇರೋರು ಕೊಡ್ತಾರೆ, ಇಲ್ಲದವ್ರು ಕೊಡಲ್ಲ. ಇದು ಮ್ಯಾಟ್ರಲ್ಲ. ಕೇಳೋದಕ್ಕಿಂತ ನಾವು ತವ್ರ ಮನೆ ಮುಖ್ಯ. ನಮಗೇನು ಅರ್ಶಿನ ಕುಂಕುಮ, ಒಂದೊಳ್ಳೆ ವಿಶ್ವಾಸ, ಒಂದೊಳ್ಳೆ ಮಾತು, ಇಷ್ಟಷ್ಟೇ ಕೇಳಬೇಕು ತವ್ರ ಮನೆಗೆ. ಅಂಥ ಕಷ್ಟ ಕಾಲದಲ್ಲಿ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಯಾರೂ ಆಸ್ತಿ ಕೇಳ್ತಿರಲಿಲ್ಲ ನಮಗೆ. ಯಾಕೆ ಹೇಳು? ಪ್ರೀತಿ ವಿಶ್ವಾಸ ಅಷ್ಟೇ ಬಯಸೋರು. ಈಗಿನ ಕಾಲಕ್ಕೆ ಇವೆಲ್ಲ ಬಂದ್ಬಿಟ್ಟದೆ. ಇದೆಲ್ಲ ಮಾಡ. ಈಗ ನಿಮಗೂ 2 ಹೆಣ್ಮಕ್ಳು ಅಲ್ವ? ನೀನು ಕಷ್ಟ ಬಿದ್ದು ಸಾಕಿರ್ತೀವಿ, ನಾವು ಕಷ್ಟ ಬಿದ್ದು ಸಾಕಿರ್ತೀವಿ. ಆ ಮಕ್ಕಳು ಮದುವೆ ಮಾಡಿಕೊಡ್ತೀವಿ. ಅವು ಬಂದು ಆಸ್ತಿ ಭಾಗ ಕೇಳಿದಾಗ ನೀನೇ ಬದುಕಿರ್ತೀವಿ, ನಾನೇ ಬದುಕಿರ್ತೀನಿ. ಹೆಂಗಾಗತ್ತೆ ಮನಸ್ಸು? ನಿನಗೂ ಒಬ್ಬ ಮಗ ಅವನಲ್ವ? ಅವನ ಹತ್ರ ನಿನ್ನ ಹೆಣ್ಮಕ್ಳು ಬಂದು ಭಾಗ ಕೇಳಿದಾಗ ಹೆಂಗೆ ಅನ್ಸುತ್ತೆ? ಈ ನೋವು ನಿಮ್ಮ ಮನೆಯವ್ರಿಗೂ ಆಗುತ್ತೆ. ಈಗ ಬರೀ ಈ ಸಂಬಂಧಗಳಲ್ಲಿ ಏನಾಗ್ಬಿಟ್ಟು ಅಂದರೆ ಆಸ್ತಿ ಭಾಗ ಅಂತ ಕೇಳ್ಬಿಟ್ಟು ಕಾನೂನು ಮಾಡ್ತೋ ಜನ ಮಾಡಿದ್ರೂ ಗೊತ್ತಿಲ್ಲ. ಇದು ಅರಿವೇ ಇಲ್ಲ ಜನಕ್ಕೆ. ಈ ಬರೀ ಆಸ್ತಿ ದುಡ್ಡು ವ್ಯಾಮೋಹಕ್ಕೆ ಹೋಗ್ಬಿಟ್ಟು ಸಂಬಂಧಕ್ಕೆ ಬೆಲೆ ಇದ್ದಂಗೆ ಆಗುತ್ತೆ. ಸಂಬಂಧ ಬೆಲೆ ಉಳಿಸ್ಕೋಬೇಕು. ಅವ್ರಾಗ ಅವ್ರು ಇಚ್ಛೆ ಪಟ್ಬಿಟ್ರೆ ತಗೊಳ್ಳೋಣ, ಆಯಿತಾ? ಇಷ್ಟ ಏನೇ ಆಗಲಿ ಖುಷಿಯಿಂದ ಕೊಡಬೇಕು. ಕೊಡೋದಿಲ್ಲ ನನಗೆ ಬೇಡ, ಯಾವುದೇ ಆಗಲಿ ಅಲ್ವಾ? ಸ್ವಲ್ಪ ಯೋಚನೆ ಮಾಡಿ, ಆಯಿತಾ? ಬೇಜಾರು ಮಾಡ್ಕೊಂಬೇಡ. ನಿನ್ಗೆ ಬೈದೆ ಅಂತಲ್ಲ, ಕಾರಣ ಇದೆ. ಸುಮ್ಮನೆ ನೀನು ಬೈಯೋಕ್ಕಾಗಲ್ಲ ನಾನು. ಯಾಕೆಂದರೆ ನೀನು ಓದಿದ್ಯಾ, ವಿದ್ಯಾವಂತೆ, ಕೂತ್ಕೊಂಡು ಯೋಚನೆ ಮಾಡಿ ನಾನು ಬೈದಿದ್ದು ಏನಕ್ಕೆ ಬೈದೆ ಅಂತ. ಆಯಿತಾ? ನಾವು ಏನೇ ಮಾಡಿದ್ರು ಇನ್ನೊಬ್ರಿಗೆ ಮಾದರಿ ಆಗಿರ್ಬೋದು. ಸುಮ್ಮನೆ ನಾವು ಮಾಡ್ತೀವಿ, ತಂದುಬಿಡ್ತೀವಿ, ಆಡಂಬರ ಬದುಕಲ್ಲ. ಆಯಿತಾ? ನಾವು ದುಡಿತೀವಿ, ಸಾಕ್ತೀವಿ, ಚೆನ್ನಾಗಿ ನೋಡ್ಕೊತೀವಿ. ಆಯಿತಾ? ಅಷ್ಟು ಭರವಸೆ ಇಡಿ, ಚೆನ್ನಾಗಿರೋದು. ಆಯಿತಾ? ಸರಿ ಆಯಿತು, ಹೋಗಲ್ಲ ಬಿಡಿ. ಸರಿ.